ಮನವೊಲಿಸಿದ್ರೆ ದಯವಿಟ್ಟು ಎಲ್ಲರೂ ಕೆಳಗಡೆ ಕೂತ್ಕೋಬೇಕು. ಇದೀಗ ಈ ಪ್ರಥಮ ಟೆನ್ಷನ್ ತಗೋಬೇಡ್ರಿ. ಕೋವಿಡ್ ಬಾದ್ ಹೀಗೆ ನೀವು ಬಗ್ಬೇಡಿ, ಸೀದಾ ಹೊಡ್ರಿ. ನಾ ಹೆಂಗೆ ತಗೋದ ನಾನು ಹಿಸಾಬಿ ತಗೋತೇನೆ. ಎಲ್ಲರಿಗೂ ಜೈ ಭೀಮ್. ಬಹುಜನ ಸಮಾಜದಲ್ಲಿ ಜನಿಸಿರ್ತಕ್ಕಂಥ ಎಲ್ಲ ಮಹಾಪುರುಷರಿಗೆ ನಾನು ವಂದಿಸುತ್ತಾ, ಇವತ್ತೇನು ಜನವರಿ 9 ಬೀದರ್ ಬಂದ್ ಈಗಾಗಲೇ ಸಮಯ 3 ಗಂಟೆ ಆಗಿರ್ಬೋದು, ಯಶಸ್ವಿಯಾಗಿ ಬಂದಾಗಿದೆ. ಈ ಬಂದ್ ಕರೆಗೆ ಎಲ್ಲ ಬೀದರ್ ಜಿಲ್ಲೆಯ ಹಾಗೂ ಬೀದರ್ ಕೇಂದ್ರದಲ್ಲಿರುವತಕ್ಕಂಥ ಎಲ್ಲ ಒಂದು ದಲಿತ ಸಂಘಟನೆ ನಾಯಕರುಗಳು ಕೂಡ ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದರು. ಆ ಬಂದ್ಗೆ ನಮ್ಮ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಣ್ಣ ಕಪಿಲ್ ಗೋಡಬೋಲೆ ಅವರು ಕೂಡ ನಾವು ಬಂದ್ಗೆ ಬೆಂಬಲಿಸ್ತೇವಂತ ಮುಂಚಿತವಾಗಿಯೇ ಹೇಳಿದರು. ಹಾಗೂ ಆ ಬೆಂಬಲ ಸೂಚಿಸಿದ ಸಲುವಾಗಿ ಇವತ್ತು ನಾವು ಬೀದರ್ ಜಿಲ್ಲಾದ್ಯಂತ ನಮ್ಮ ಏನು ಕಾರ್ಯಕರ್ತರಿದ್ದಾರೆ ಬಹುಜನ ಸಮಾಜ ಪಕ್ಷದ್ದು, ಆ ಕಾರ್ಯಕರ್ತರನ್ನೆಲ್ಲ ಕರೆಸಿ ಬೀದರ್ ಬಂದ್ ಯಶಸ್ವಿ ಮಾಡೋ ಸಲುವಾಗಿ ಇವತ್ತು ನಾವು ಕೂಡ ಕಾರ್ಯಕರ್ತರಾಗಿ ಬಂದನ್ನು ಮಾಡೋ ಸಲುವಾಗಿ ಸಹಕಾರ ನೀಡಿದ್ದೇವೆ. ಹಾಗೂ ಈ ಬರೀ ಬಂದ್ ಮಾಡಿ ನಮ್ಮ ಪಕ್ಷ ಬಂದ್ಗೆ ಬೆಂಬಲ ಸೂಚಿಸಿ ಕೈ ತೊಳ್ಕೊಳ್ಳೋದಿಲ್ಲ. ನಮ್ಮ ಪಕ್ಷ ಇನ್ನು ಮುಂದೆ ಈ ಬಂದ್ ಆದ ನಂತರ ಏನು ಅಮಿತ್ ಶಾ ಅವರು ನೀಡಿರುವ ಹೇಳಿಕೆಗೆ ಅಮಿತ್ ಶಾ ಅವರು ಕ್ಷಮೆ ಯಾಚನೆ ನೀಡದೇ ಇದ್ದಲ್ಲಿ ಹಾಗೂ ಅವರು ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡದೇ ಇದ್ದಲ್ಲಿ ಇನ್ನೂ ಹಂತವಾಗಿ ಪಕ್ಷದ ವತಿಯಿಂದ ಹೋರಾಟ ರೂಪಿಸಲಾಗುವುದು. ಹಾಗೂ ಮುಂದೆ ಯಾರೇ ಈ ಅಮಿತ್ ಶಾ ವಿರುದ್ಧ ಹೋರಾಟ ಮಾಡಲಿ, ಆ ಹೋರಾಟಕ್ಕೂ ಕೂಡ ನಾವು ಬೆಂಬಲವಾಗಿರ್ತೀವಿ. ಹಾಗೂ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಏನು ಸ್ಥಳೀಯ ಶಾಸಕರುಗಳು ಹಾಗೂ ಸಂಸದರು ವಿಶೇಷವಾಗಿ ಅವರು ಕೂಡ ಏನು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬರ ವಿರುದ್ಧ, ಆ ಹೇಳಿಕೆ ಖಂಡಿಸಿ ಸಂಸತ್ತಿನಲ್ಲಿ ಕೂಡ ಮಾತಾಡಬೇಕಂತ ನಮ್ಮ ಪಕ್ಷ ಒತ್ತಾಯಿಸ್ತದೆ. ಯಾಕಂತಂದರೆ ನಮ್ಮ ಬೀದರ್ ಜಿಲ್ಲೆಯ ಸಂಸದರು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಬಂದಾಗಿದೆ, ಇದರಿಂದ ನಷ್ಟ ಅನುಭವಿಸ್ಬೇಕಾಗ್ತದಂತ ಅಮಿತ್ ಶಾ ಅವರಿಗೆ ಮನವರಿಕೆ ಮಾಡಬೇಕಂತ ನಾನು ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಂಸದರಿಗೂ ಕೂಡ ವಿನಯಪೂರ್ವಕವಾಗಿ ಒಂದು ಎಲ್ಲ ನಮ್ಮ ಸಮಾಜದ ಬಹುಜನ ಸಮಾಜದ ಪರವಾಗಿ ಆಗ್ರಹವನ್ನು ಕೂಡ ಮಾಡ್ತೀನಿ. ಆಮೇಲೆ ಈ ದೇಶದಲ್ಲಿ ಮಾತಾಡ್ತಕ್ಕಂಥ ಹಕ್ಕನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರಂತ ಅಮಿತ್ ಶಾ ಅವರು ಈ ಥರ ಹೇಳಿಕೆ ಕೊಡ್ತಾರಂತಂದರೆ ಅವರು ಸಚಿವ ಸ್ಥಾನದಲ್ಲಿ ಇರೋದಕ್ಕೆ ನಾಲಾಯಕರು. ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಹಾಗೂ ಏನು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಆ ಹೇಳಿಕೆಯ ಬೆಲೆ ಎಂಬುದು ಆ ಹೇಳಿಕೆಯ ಬೆಲೆ BJP ಮುಂದಿನ ಚುನಾವಣೆಗಳಲ್ಲಾಗಿರ್ಬೋದು, ಹಾಗೂ ಮುಂದೆ ಯಾವುದೇ ಒಂದು ಅವರ ಸಣ್ಣ ಪುಟ್ಟ ಚುನಾವಣೆ ಇದ್ದಿರ್ಬೋದು, ಆ ಚುನಾವಣೆಯಲ್ಲಿ ಅದರ ಬೆಲೆ ಕಟ್ಟಬೇಕಾಗ್ತದೆ BJPಗಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಕಾನ್ಶಿರಾಮ್, ಜೈ BSP. ಇವತ್ತು ಈ ದೇಶಾದ್ಯಂತ, ರಾಜ್ಯಾದ್ಯಂತ ಹಾಗೂ ಈ ಬೀದರ್ ಜಿಲ್ಲೆಯನ್ನು ಇವತ್ತು 9ನೇ ತಾರೀಕಿನಂದು ಬೀದರ್ ಬಂದ್ಗೆ ಕರೆ ಕೊಡಲಾಗಿತ್ತು. ಹೀಗಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಅಸೆಂಬ್ಲಿ ಮಟ್ಟದ ಅಧ್ಯಕ್ಷರುಗಳು ಕೂಡ ಈ ಬೀದರ್ ಬಂದ್ಗೆ ನಾವು ಬೆಂಬಲಿಸಿದ್ದೇವೆ. ಈ ದೇಶದ ಪ್ರಜಾಪ್ರಭುತ್ವ ತಂದೆಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥ ಕೇಂದ್ರ ಸಚಿವರಾದ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೂಡಲೇ ಸಂಪುಟ ಸಚಿವದಿಂದ ಏನದಂದರೆ ವಜಾಗೊಳಿಸಬೇಕು. ಹಾಗಂಥೇಳಿ ನಮ್ಮ ಪಕ್ಷದ ವತಿಯಿಂದ ನಾವು ಆಗ್ರಹಿಸ್ತೇವೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಭಾರತ್ ಬಂದ್ಗೆ ಕರೆ ಕೊಡಲಾಗ್ತದೆ. ಯಾಕಂದರೆ ಈ ದೇಶದ ಎಲ್ಲ ಸಮುದಾಯವನ್ನು ಒಳಗೊಂಡಂತೆ ಹಾಗೂ ಎಲ್ಲ
ಪಕ್ಷದ ಏನು ಗೆದ್ದಿರುವಂಥ ಸಂಸದರು ಇದ್ದಾರೆ, ಅವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನದಂತಂದರೆ ಮಾತಾಡಿದರೆ ಒಬ್ಬರು ಕೂಡ ಸಂಸತ್ನಲ್ಲಿ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ, ಯಾರೂ ಮುಂದಾಗ್ತಿಲ್ಲ. ಹೀಗಾಗಿ ನಾವು ಬಹುಜನ ಸಮಾಜ ಪಕ್ಷದ ವತಿಯಿಂದ ಇವತ್ತು ಬೀದರ್ ಬಂದ್ಗೆ ಎಲ್ಲ ರೀತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸಲಾಗಿದೆ. ಹೀಗಾಗಿ ಇವತ್ತು ನಾವು ಮತ್ತೆ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಅವರನ್ನು ಸಂಸದರಿಂದ ವಜಾಗೊಳಿಸಿ ಈ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಏನಂತಂದರೆ ನ್ಯಾಯ ಒದಗಿಸಿಕೊಡಬೇಕು. ಈ ಮುಖಾಂತರ ನಾನು ಆಗ್ರಹಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ತಮ್ಮ ಹೆಸರು ಸರ್? ಕಪಿಲ್ ಗೋಡಬಲೆ, ಜಿಲ್ಲಾಧ್ಯಕ್ಷ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಇನ್ನೊಬ್ಬ ಹಿರಿಯ ಮುಖಂಡ ಜಾಫರ್ ಕುರೇಶಿ ಅವರೇ, ಬೀದರ್ ಜಿಲ್ಲಾ ಉಸ್ತುವಾರಿಗಳು. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಂಯೋಜಕರಾದ ರಾಹುಲ್ ಖಂದಾರೆ ಅವರೇ, ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಚಿನ್ಗಿರಿ ಅವರೇ, ಅದೇ ರೀತಿಯಾಗಿ ನಮ್ಮ ಬೀದರ್ ನಾರ್ತ್ ಅಸೆಂಬ್ಲಿ ಅಧ್ಯಕ್ಷರು ಮಹೇಶ್ ಬೋಲಾ ಅವರೇ, ಅದೇ ರೀತಿಯಾಗಿ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಸತೀಶ್ ದೊಡ್ಡಿ ಅವರೇ, ಅದೇ ರೀತಿಯಾಗಿ ನಮ್ಮ ಪಕ್ಷದ ಔರಾ ತಾಲೂಕಿನ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕಪ್ಲಾಪುರ ಅವರೇ, ಎಲ್ಲರೂ ಕೂಡ ಈ ಬೀದರ್ ಬಂದ್ಗೆ ಬೆಂಬಲ ಸೂಚಿಸಲಾಯಿತು.